ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ವಾರ್ಡ್ ಒಕ್ಕೂಟದವರು ಹೇಳ್ಬಿಟ್ಟು ವಾರ್ಡ್ ಒಕ್ಕೂಟ ಚೇಂಜ್ ಮಾಡ್ಕೊಳ್ಳಿ ಬೇಡ ಅಂದಲ್ಲ. ಈ ವಾರ್ಡ್ ಒಕ್ಕೂಟ ಚೇಂಜ್ ಆದ್ಮೇಲೆ ಈ ಫೆಡರೇಷನ್ ಚೇಂಜ್ ಮಾಡ್ಕೊಳ್ಳಿ. ನಾನೇನು ಅಧ್ಯಕ್ಷ ಆಗಿರ್ಬೇಕು, ಪದವಿ ಬೇಕು ಅಂತ ನಾನು ಕೇಳ್ತಾ ಇಲ್ಲ. ಆದ್ರೆ ಎಲ್ಲಾ ವಾರ್ಡ್ ಒಕ್ಕೂಟದಿಂದ ಕರೆದು ಅವ್ರು ಸರಿಯಾಗಿ ಬಂದಿಲ್ಲ, ಮೀಟಿಂಗ್ ಬಂದಿಲ್ಲ, ಎಮ್ಮ ಕರೆಕ್ಟ್ ಆಗಿ ಒಂದ್ ತಿಂಗಳು ಮೀಟಿಂಗ್ ಮಾಡಲ್ಲ, ವರ್ಷಕ್ಕೊಂದು ಮೀಟಿಂಗ್ ಮಾಡಲ್ಲ, ಕಷ್ಟ ಸುಖ ಏನು ಹೇಳಲ್ಲ, ಏನು ಗೊತ್ತಾಗ್ತಾ ಇಲ್ಲ ಸಂಘದವ್ರಿಗೆ. ಹೋಗೋದು ಮನೆ ಹತ್ರ ಸೈನ್ ಮಾಡ್ಕೊಳ್ಳೋದು, ಇವತ್ತು ಮೀಟಿಂಗ್ ಬನ್ನಿ, ಅದ್ ಏನ್ ಮೀಟಿಂಗ್ ಅಂತ ಅವ್ರಿಗೆ ಗೊತ್ತಿಲ್ಲ. ಅವರೇ ಬಂದಿದ್ದಾರೆ, ಕೇಳಬೇಕಾದ್ರೆ ಈ ತರ ಬೇಡ, ಕರೆಕ್ಟ್ ಆಗಿ ನಡಿಬೇಕು ಅಂತ ನಾನು ಮಾತಾಡ್ತಾ ಇರೋದು ಅಷ್ಟೇ ಸರ್. ನಾನು ಪದವಿ ಬೇಕು ಅಂತ ನಾನು ಮಾತಾಡ್ತಾ ಇದ್ದೆ. ಮೀಟಿಂಗ್ ಮಾಡೋವಾ ಮೀಟಿಂಗ್ ಮಾಡಿದ್ದಾರೆ. ನಾವು ಅದೇ ಸಂಘಗಳನ್ನ 2020-21ರಿಂದ ನಾವು ನಡೆಸ್ಕೊಂಡು ಇಲ್ಲಿವರೆಗೂ ತುಂಬಾ ಚೆನ್ನಾಗಿ ನಡ್ಸ್ಕೊಂಡು ಬಂದ್ವಿ. ಎಲ್ಲಿ ಯಾವ ಬ್ಯಾಂಕಲ್ಲಿ ಲೋನ್ ತಗೊಂಡ್ರು, ನಮ್ಮ SBI ಬ್ಯಾಂಕಲ್ಲಂತೂ ಲಕ್ಷಗಟ್ಟಲೆ ಲೋನ್ಗಳನ್ನು ತಗೊಂಡು ₹1 ರಿಪೇಮೆಂಟ್ ಇಲ್ದಿರ ಎಲ್ಲ ಕರೆಕ್ಟಾಗಿ ರಿಪೇಮೆಂಟ್ ಮಾಡಿಕೊಂಡು, ಯಾವುದೇ ಸಂಘಗಳಲ್ಲಿ, ಸ್ತ್ರೀಶಕ್ತಿ ಸಂಘಗಳಲ್ಲಿ ₹1 ಕಟ್ಟಿಲ್ಲ, NP ಆಗಿದೆ ಅಂತ ಗೊತ್ತಾಗೋಷ್ಟೊತ್ತಿಗೆ ಅವ್ರ ಊರಿಗೆ ಹೋಗಿ ಅವ್ರನ್ನ ಕೂರಿಸಿ ಅವ್ರನ್ನೆಲ್ಲ ಸೇರಿಸಿ ಏನು ಹೇಳಬೇಕು ಹೇಳಿ ಅವರ ಲೋನ್ಗಳನ್ನ ಮತ್ತೆ ರಿಪೇಮೆಂಟ್ ಮಾಡಿಸಿದ್ದೀವಿ. ತುಂಬಾ ಎಲ್ಲ ಈ ತರ ಹಾಳು ಮಾಡ್ತಾ ಇರೋದು ಯಾರು ನಾವ ఎవరమ్మ మాట్లాడలేదు అనిచమ్మ అలివేలమ్మ అనితమ్మ అంటే ముగ్గురు ఉండాలి. 3 ಜನಕ್ಕೆ ಅಂತ ಮಾಡಿದ್ರು. ಅದ್ರಲ್ಲಿ ನಮ್ಮ ಸಿಇಒ ಚೆಕ್ ಕೊಡ್ತೀವಿ ತಗೊಂಡೋಗಿ ಅಂತ ಹೇಳಿದ್ರು. ಅವ್ರು ಬಂದಿದ್ದಕ್ಕೆ ಅವರು ಅಂಗಡಿಯಲ್ಲಿದ್ದಾರೆ, ಅಲ್ಲಿ ಸ್ವಲ್ಪ ಹೇಳಿದ್ದಾರೆ ಅಂತ ಹೇಳಿ ಸೈನ್ ಮಾಡ್ಕೊಳಕ್ಕೆ. ನಾನು ಅಲ್ಲಿಗೆ ಹೋದೆ, ಅವ್ರ ಮನೆಯೆಲ್ಲ ನಂಗೆ ಗೊತ್ತಿಲ್ಲ, ಯಾರೋ ಕರ್ಕೊಂಡು ಹೋದ್ರು ನನ್ನ ಲೋನ್ ತಗೊಂಡು ಅವರು 1500 ಕೊಡಬೇಕು ಅಂತ ಹೇಳಿದ್ರು. ನಾನೇನು ತಗೊಂಡು ಬಂದಿಲ್ಲ, ನಂಗೆ ಆ್ಯಕ್ಚುಲಿ ಗೊತ್ತಿಲ್ಲ ಸೈನ್ ಮಾಡ್ಬೇಕಂದ್ರೆ ಕೊಡಬೇಕು ಅದು ಇದು ಅಂತ. ಮತ್ತೆ ಸರಿ ಸೈನ್ ಮಾಡ್ಬೇಕಂದ್ರೆ 1500 ಕೊಡಬೇಕು ಅಂತ ನಾನೇನು ತಂದಿಲ್ಲ ಅಲ್ವಾ. ಅದಕ್ಕೆ ಮತ್ತೆ ಫೋನ್ಪೇಯಲ್ಲಿ ನಾನು ಫೋನ್ಪೇ ಮಾಡಿದೆ. ಅವ್ರು ನನ್ನ ಫೋನ್ಪೇ ಇಲ್ಲಮ್ಮ ನಮ್ಮ ಯಜಮಾನ್ರ ನಂಬರ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅದು ಕೊಟ್ಟರು. ಅದ್ರ ನಂತರ ಏನೋ ಪರ್ಚೇಸ್ ಮಾಡಿರೋದು ಅಂತ ಚೆಕ್ಗೆ ಸೈನ್ ಆಗಿರೋ ಡೇಟಲ್ಲೇ ಅದೇ ಟೈಮಲ್ಲಿ ನಾನು ಫೋನ್ಪೇ ಮಾಡಿರೋದು ಅಷ್ಟೇನಾ. ಆಕ್ಟ್ ಅಂಡರ್ ಅಲ್ಲಿ ಜಿಲ್ಲಾ ಮಟ್ಟದಲ್ಲಿ ಸಂಘಗಳ ನೋಂದಣಿ ಅಧಿಕಾರಿ ಕಚೇರಿನಲ್ಲಿ ನಮ್ಮ ಬೈಲಾದಲ್ಲಿ 2 ವರ್ಷಕ್ಕೊಂದ್ಸಾರಿ ನಮ್ಮ ಒಕ್ಕೂಟದ ಪದಾಧಿಕಾರಿಗಳನ್ನೇ ಬೈಲಾವನ್ನ ತಯಾರು ಮಾಡಿರ್ತಾರೆ. ಅದರಲ್ಲಿ 2 ವರ್ಷ ಅವಧಿ ನಾವು ಮುಗಿದಿದ ತಕ್ಷಣನೇ ಅವರು ಪವರ್ ಇರಲ್ಲ ಯಾವುದೇ ಒಂದು ಎಕ್ಸಿಕ್ಯೂಟಿವ್ ಕಮಿಟಿಗೆ. ಸೊ 3ನೇ 2 ಭಾಗದಷ್ಟು ಅಥವಾ 3ನೇ 1 ಭಾಗದಷ್ಟು ಪದಾಧಿಕಾರಿಗಳು ಬದಲಾವಣೆ ಮಾಡಿಕೊಂಡು ಹೊಸ ಪದಾಧಿಕಾರಿಗಳನ್ನ ನೇಮಕ ಮಾಡಿಕೊಂಡು 2 ವರ್ಷ ಮುಗಿದಿದ ತಕ್ಷಣ ನಾವು ರಿನಿವಲ್ ಮಾಡಿಸ್ಬೇಕಾಗುತ್ತೆ. ಅದು ಸರ್ಕಾರಕ್ಕೆ ನಾವು ಆಡಿಟ್ ಮಾಡಿಸ್ಬೇಕು, ಆಮೇಲೆ ಪ್ರಗತಿ ಪರಿಶೀಲನೆ ಮಾಡಿ ವರದಿ ಒಪ್ಪಿಸ್ಬೇಕಾಗುತ್ತೆ, ಮತ್ತೆ ಆನ್ಯುವಲ್ ಜನರಲ್ ಬಾಡಿ ಮೀಟಿಂಗ್ ಮಾಡಬೇಕಾಗುತ್ತೆ. ಇದೆಲ್ಲ ಮಾಡಿದ ತಕ್ಷಣನೇ ಆಮೇಲೆ ರಿನಿವಲ್ ಮಾಡಿ ರಿನಿವಲ್ ಸರ್ಟಿಫಿಕೇಟ್ ಕೂಡ ನಾವು ಸಂಬಂಧಪಟ್ಟ ಕಚೇರಿಗೆ ಕೊಡಬೇಕಾಗುತ್ತೆ. ಈ ತರ ಪ್ರೊಸೀಜರ್ ಇದೆ. ಅವರೇ ಇರಬೇಕು ಅಂತ ಹೇಳಿಲ್ಲ, ವಾರ್ಡ್ ಲೆವೆಲ್ ಅಲ್ಲೂ ಕೂಡ ಈಗ ಚೇಂಜ್ ಮಾಡಬಹುದು. ಸಂಘಗಳು ಬೇರೆ ಯಾರು ಮೆಂಬರ್ಸ್ ಇರ್ತಾರಲ್ಲ, ಇನ್ನು ಒಂದು 20 ಜನ, 7-8 ಸಂಘ ಇರ್ತವೆ ಒಂದೊಂದು ವಿಲೇಜಸ್. ಆ ಸಂಘದಿಂದ ಆಯ್ಕೆಯಾದ 3 ಪ್ರತಿನಿಧಿಗಳು ಇರ್ತಾರೆ. ಅವರೇ ಚೇಂಜ್ ಮಾಡ್ಕೋಬಹುದು, ಅವರು ಚೇಂಜ್ ಮಾಡಿ ಬರ್ಬೋದು. ಮತ್ತೆ ಪ್ರತಿನಿಧಿಗಳೇ ಬರ್ಬೇಕು ಅಂತ ಏನಿಲ್ಲ. ಈ ಕಮಿಟಿಗೆ ಯಾರು ಮೆಂಬರ್ ಆದ್ರೂ ಕಮಿಟಿಗೆ ಬಂದು ರೆಪ್ರೆಸೆಂಟ್ ಮಾಡ್ಬೋದು. ಈಗ ಅಧ್ಯಕ್ಷರು ಕಂಟಿನ್ಯೂ ಆಗ್ಬೋದು ಸರ್, 2 ವರ್ಷ ಆಗಲ್ಲ. ಯಾಕಾಗುತ್ತೆ ಸರ್, ಈಗ 1,50,000 ತಗೊಂಡಿದ್ದೀವಿ. ಅದರಲ್ಲಿ 8 ಸೇರಿ 1,500 ರೂಪಾಯಿ ಕೊಟ್ಟಿದ್ದೀವಿ. ಬಾಂಡ್ ಬಿಟ್ಟು ಸರ್ ಕೊಟ್ಟಿರೋದು. ಅದು ಯಾರು ಬೇಕು, ಯಾರು ಕೊಡ್ಬೇಕು ಅಂತ ಕೇಳಿದಕ್ಕೆ ಅನ್ಸೂಯಮ್ಗೆ ಕೇಳಿದ್ದಾರೆ. ಅನ್ಸೂಯಮ್ ಕೊಟ್ಟಿರೋರು ಇದ್ದಾರೆ, ವಿಜಯಲಕ್ಷ್ಮಿ ಅವ್ರ ಕೈ ಕೊಟ್ಟು ಅಯ್ಯಮ್ಮನವ್ರು ಕೊಟ್ಟಿರೋರು ಇದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ. ಕೊಟ್ಟಿರೋರು ಡೈರೆಕ್ಟ್ ಆಗಿ ಅನ್ಸೂಯಮ್ ಕೈಗೂ ಕೊಟ್ಟಿದ್ದಾರೆ ಸರ್. ನಮ್ಮ ಗೆನೆರಲ್ಲಿ ವಿಜಯ ಸರ್ ಅವರು ಅವ್ರು ಮತ್ತೆ ಏನೇನು ಶೇರ್ ಮಾಡ್ಕೊಂಡಿದ್ದಾರೆ ನಮ್ಮ
మాకు ఇంక సత్యాలు మాకు 25 ఏళ్ళు ఇంకా నడుస్తాను సార్ ఏం ప్రాబ్లం లే ఇందరు మారిండారు ఎవరు ఇంకా ఏం ప్రాబ్లం లే ఇప్పుడు ఆ విజయలక్ష్మిని ఇంకానే మాకు ఇప్పుడు ఇన్ని బ్యాగులు వచ్చిండేది మా ఇంట్లో 15 దినాలకు ఒక నాడుకోవాలి అంటారే మీటింగ్లకి అంటారు ఈ అమ్మని తీసేస్తే మాకేం ప్రాబ్లం లేదు. ಒಕ್ಕೂಟದಲ್ಲಿ ಕಂಪ್ಲೇಂಟ್ ಇತ್ತು, ಪದಾಧಿಕಾರಿಗಳು ಮತ್ತೆ MBK ಎಲ್ಲ ಸೇರಿ 2,000 ರೂಪಾಯಿ ತಗೊಳ್ತಾ ಇದ್ರಂತೆ ಸಂಘಗಳಿಂದಾನು ಇತ್ತು. ಇದ್ರ ಜೊತೆಗೆ ನಮ್ಗೆ ಸರ್ಕಾರ ನಿಯಮ ಪ್ರಕಾರ 2 ವರ್ಷಕ್ಕೆ ಒಕ್ಕೂಟ ಚೇಂಜ್ ಮಾಡ್ಬೇಕಾಗಿತ್ತು. ಈಗಲೂ ಇಲ್ಲೆಲ್ಲ ಮೆಂಬರ್ಸ್ ಇದ್ದಾರೆ, ಅವರೆಲ್ಲ ಹೇಳ್ತಾರೆ ಹೌದು ಸರ್ ನಾವು 2,000 ಕೊಟ್ಟಿದೀವಿ ಅಂತ. ಇದು ತಗೊಳ್ಳೋ ಅವಶ್ಯಕತೆ ಇಲ್ಲ. ನಮ್ಮಲ್ಲಿ ಮೆಂಬರ್ಶಿಪ್ ಒಂದೇ ಸರಿ ತಗೊಳ್ಳೋದು 500 ರೂಪಾಯಿ. 500 ರೂಪಾಯಿ ಬಿಟ್ಟರೆ ಬೇರೆ ಏನು ತಗೊಳ್ಳೋಂಗಿಲ್ಲ. ಯಾರಿಗೂ ಯಾವುದೇ ತರದ ದುಡ್ಡು ಕೊಡ್ಬೇಕು. 500 ರೂಪಾಯಿ ಹಾಕೊಂಡ್ರೆ ಅದು ಫೀಸ್, ಫಸ್ಟ್ ಎಂಟ್ರಿ ಫೀ. ಒಂದ್ ಸಂಘ ಎಂಟ್ರಿ ಆದ್ಮೇಲೆ ಲೈಫ್ ಲಾಂಗ್ ಅವರೇ. ಅದು ಬಿಟ್ಟರೆ ನೀವು ಸಾಲಕ್ಕೆ 1.5 ಲಕ್ಷ ಕೊಡ್ತೀವಲ್ಲ, ಅದಕ್ಕೆ ಡಾಕ್ಯುಮೆಂಟ್ಸ್ ಒದಗಿ ಕೊಡಬೇಕು. ಆ ಒದಗಿ ಕೊಡದೇ ಇರೋನು ಒಂದು 500 ರೂಪಾಯಿ ಕೊಟ್ಟು ಬಾವಣೆ ಮಾಡಿಸ್ಕೊಂಡ್ಬರ್ಬೇಕಾದ್ರೆ 2 ಬಾಂಡ್ ಪೇಪರ್ 200 ರೂಪಾಯಿ ಆಗುತ್ತೆ. ಇನ್ ಬಾಕಿ ಟೈಪಿಂಗ್ ಚಾರ್ಜಸ್ ಅದೆಲ್ಲ 250 ರೂಪಾಯಿ ಅವ್ರಂತ ಹೇಳ್ತಾರೆ, ಅದು ಪರ್ಮಿಟ್ ಮಾಡಿದ್ವಿ. ಇನ್ ಯಾವುದೇ ತರದ್ದು 1 ರೂಪಾಯಿನೂ ಅವ್ರು ತಗೊಳಂಗಿಲ್ಲ. ಬಟ್ ಇಲ್ಲಿ ಲಾಸ್ಟ್ ಟೈಮ್ ನಾವು ಬಂದಾಗ 2,000 ತಗೊಳ್ಳೋದು, 4,000 ತಗೊಳ್ಳೋದು ಇದೆಲ್ಲ ಗೊತ್ತಾಯ್ತು. ಅದು ಯಾವ್ದು ತಗೊಂಡ್ರು ಅಂತ ಪದಾಧಿಕಾರಿಗಳೇ ತಗೊಂಡಿರ್ಬೇಕು, ಇಲ್ಲ MBK ತಗೊಂಡಿರ್ಬೇಕು. ಪದಾಧಿಕಾರಿಗಳು ಹೇಳ್ತಾರೆ ಕೆಲವು ಅವತ್ತು ದಿವಸ ಕೆಲವು ತಗೊಂಡು ಬೇರೆಯವ್ರು ಕೊಟ್ಟಿದ್ದೀನಿ. ಏನ್ರಮ್ಮ ಕರೆಕ್ಟಾ? ನೀವು ಮಾತಾಡಿದ್ದು ಅವತ್ತು ಹೌದಾ? ಇವರೇ ಮಾತಾಡಿದ್ದು. ಇದಕ್ಕೋಸ್ಕರ ಚೇಂಜ್ ಮಾಡ್ಬೇಕು ಅಂತ. ಈಗ ಪದಾಧಿಕಾರಿಗಳು ಚೇಂಜ್ ಮಾಡ್ಬೇಕಾದ್ರೆ ಯಾರು? ನಾನು ಆಯ್ಕೆ ಮಾಡಕ್ಕಾಗಲ್ಲ. ನಾವು ಒಕ್ಕೂಟದಲ್ಲಿ ಯಾರು ಅಂತ ಹೇಳಿ ನಾವು 3 ಜನ ನಮ್ಮ ಕೆಲಸಗಾರನ ನಾವು ಪ್ರತಿ ಹಳ್ಳಿಗೂ ಕಳಿಸಿ 3 ಜನ ಆಯ್ಕೆ ಮಾಡಿ ಒಂದೊಂದು ವಾರ್ಡ್ ಲೆವೆಲ್ ಫೆಡರೇಷನ್ ಅಂತ ಹೇಳಿದ್ವಿ. ಅದೇ ತರ 3 ಜನ ವಾರ್ಡ್ ಲೆವೆಲ್ ಫೆಡರೇಷನ್ ಆಯ್ಕೆ ಮಾಡ್ಕೊಂಡು 1 ವಾರಕ್ಕೆ ಮುಂಚೆನೆ ಇಲ್ಲಿ ನೋಟಿಸ್ ಬೋರ್ಡ್ ಎಲ್ಲ ಹಾಕಿ ಇಂಥ ದಿವಸ ನಾವು ಒಕ್ಕೂಟ ರಚನೆ ಮಾಡ್ತೀವಿ ಅಂತ ಹೇಳಿ ಆ ರಚನೆ ಪ್ರಕಾರ ನಾವು ಮೇಲಾಧಿಕಾರಿಗಳಿಗೆ ತಿಳಿಸಿ ನಾವಿಲ್ಲಿ ಬಂದಿದ್ದೀವಿ ಜಿಲ್ಲಾ ಪಂಚಾಯತಿ. ಸೊ ಈಗ ಒಕ್ಕೂಟ ರಚನೆ ಆಗೋದಕ್ಕೆ ಇವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ MBK ಫಸ್ಟ್ MBK ತೆಗೆದ್ಬಿಟ್ರೆ ನಾಳೆ ರಿಕವರಿ ಆಗಲ್ಲ. 3 ತಿಂಗಳು ಪರ್ಮಿಷನ್ ಮೊನ್ನೆ ಮೀಟಿಂಗ್ ಅಲ್ಲೇ ತಗೊಂಡು ಕೇಳಿದ್ದೆಲ್ಲ 3 ತಿಂಗಳು ಅವ್ರು ಇರ್ಬೇಕು. ಏನಮ್ಮ 3 ತಿಂಗಳು ಇರ್ಬೇಕು, ಆಮೇಲೆ ಅವ್ರು ತೆಗಿತೀವಿ ಅಂತ ಹೇಳಿದ್ರು. ಅದು ನಿಜ. ನಾವು ತೆಗಿತಾ ಇರೋ ಪ್ರೋಸೆಸ್ ಇದೆ. ಬೇರೆ MBK ತೆಗಿಬೇಕಾದ್ರೆ ನಾವು ನೋಟಿಸ್ ಬೋರ್ಡ್ ಹಾಕ್ಬೇಕು. ಆ ನೋಟಿಸ್ ಬೋರ್ಡ್ ಹಾಕ್ಬೇಕಾದ್ರೆ ನಾವು ಪದಾಧಿಕಾರಿಗಳು ಆಯ್ಕೆ ಆಗ್ಬೇಕು. ಪದಾಧಿಕಾರಿಗಳು ಹಾಕಿದ್ಮೇಲೆ ನೆಕ್ಸ್ಟ್ ಇಮ್ಮಿಡಿಯೇಟ್ ಆಗಿ ನೋಟಿಸ್ ಬೋರ್ಡ್ ಹಾಕ್ತೀವಿ. ಆ ನೋಟಿಸ್ ಬೋರ್ಡ್ ಹಾಕಿ MBK ಹೊಸ MBK ತಗೊಳ್ತೀವಿ. LCRP ಬೇಕಾದ್ರೆ ಅವನು ತಗೊಳ್ತೀವಿ. ಇನ್ನೇನು ಇದೆ ಅಂತ ಆಮೇಲೆ ಪ್ರಕ್ರಿಯೆ ಆಗಬೇಕು. ಇವರು ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿಕೆ ಬಿಡ್ತಾ ಇಲ್ಲ ಅಂದ್ರೆ ನಾವೇನು ಮಾಡಕ್ಕಾಗ. ಪಂಚಾಯತಿಗೆ ಹೋಗಿದ್ವಿ ನಾವು. ಅಲ್ಲಿ ಏನಮ್ಮ ಸುಮ್ಮನೆ ಹೇಳಿದ್ದೀರಾ? ಯಾಕೆ ನನಗೇನು ಗೊತ್ತಾ? ಏನೋ ಮಾತಾಡಿದ್ದಕ್ಕೆ ಅವರೆಲ್ಲ ನಾವು 1,500 ಬಂದು ಕೊಟ್ಟಿದ್ದೀವಿ ಎಲ್ಲಾರು ಹೇಳಿದ್ದ ಈ ಅಮ್ಮನ ಮನೇನಲ್ಲ ಆ ಅಮ್ಮದು ನನ್ನ ಸೈಡ್ ಮಾಡ್ಕೊಂಡಿರೋದು ಅವ್ರದೆಲ್ಲ ನ್ಯಾಯನಾ? ಇದೆಲ್ಲ ಎಷ್ಟು ದಿವಸ ಪಂಚಾಯತಿಗೆ ಬಂದಿದ್ದೀವಿ ಸರ್ ನಾವು. ಒಂದು ವರ್ಷದಿಂದ ನಡೀತಾ ಇರೋದು ವರ್ಷದಿಂದ ಕಂಪ್ಲೇಂಟ್ ಕೊಡಿ ಪೊಲೀಸ್. ನಾವೇ ಕೊಡೋದ ನಮ್ಮ ಮೇಲೆ ಕೊಟ್ಟಿರೋದ ಅಲ್ಲ ಆಮೇಲೆ ಹೆಚ್ಚಿನ 2021ರಿಂದ ಸಂಘಗಳನ್ನು ಪ್ರಾರಂಭ ಮಾಡಿ ಸ್ತ್ರೀಶಕ್ತಿ ಸಂಘಗಳು ಮಕ್ಕಳ ಮಹಿಳಾ ಅಭಿವೃದ್ಧಿ ಇಲಾಖೆಯಿಂದ ಪ್ರಾರಂಭವಾಯಿತು. ಅಲ್ಲಿಂದ ಬಂದು ಹಳ್ಳಿಗಳಲ್ಲಿ ಎಲ್ಲ ಬಡತನ ಹೆಣ್ಣು ಮಕ್ಕಳನ್ನು ಸೇರಿಸಿ ಸಂಘಗಳು ಮಾಡಿ ಆ ಸಂಘಗಳನ್ನು 2021ರಿಂದ ನಾವು ನಡೆಸ್ಕೊಂಡು ಇಲ್ಲಿವರೆಗೂ ತುಂಬ ಚೆನ್ನಾಗಿ ನಡ್ಸ್ಕೊಂಡು ಬಂದ್ವಿ. ಎಲ್ಲಿ ಯಾವ ಬ್ಯಾಂಕಲ್ಲಿ ಲೋನ್ ತಗೊಂಡ್ರು ನಮ್ಮ SBI ಬ್ಯಾಂಕಲ್ಲಂತೂ ಲಕ್ಷಗಟ್ಟಲೆ ಲೋನ್ಗಳನ್ನು ತಗೊಂಡು 1 ರೂಪಾಯಿ ರಿಪೇಮೆಂಟ್ ಇಲ್ದಿರ ಎಲ್ಲ ಕರೆಕ್ಟಾಗಿ ರಿಪೇಮೆಂಟ್ ಮಾಡಿಕೊಂಡು ಯಾವುದೇ ಸಂಘಗಳಲ್ಲಿ ಸ್ತ್ರೀಶಕ್ತಿ ಸಂಘಗಳಲ್ಲಿ 1 ರೂಪಾಯಿ ಕಟ್ಟಿಲ್ಲ NP ಆಗಿದೆ ಅಂತ ಗೊತ್ತಾಗೋಷ್ಟೊತ್ತಿಗೆ ಅವ್ರ ಊರಿಗೆ ಹೋಗಿ ಅವ್ರನ್ನ ಕೂರಿಸಿ ಅವ್ರನ್ನೆಲ್ಲ ಸೇರಿಸಿ ಏನು ಹೇಳಬೇಕು ಹೇಳಿ ಅವರ ಲೋನ್ಗಳನ್ನು ಮತ್ತೆ ರಿಪೇಮೆಂಟ್ ಮಾಡಿಸಿದ್ದೀವಿ. ತುಂಬ ಲಕ್ಷಗಟ್ಟಲೆ ಕೊಡಿಸಿದ್ದೀವಿ ಮತ್ತು ತುಂಬ ಲಕ್ಷಗಟ್ಟಲೆನೂ ರಿಪೇಮೆಂಟ್ ಮಾಡಿದ್ದೀವಿ. ಅಷ್ಟು ಒಳ್ಳೆಯ ಹೆಸರಿದ್ದು ಈಗ 2 ವರ್ಷಗಳಿಗೆ ಮುಂಚೆ NLRM ಅಂತ ಹೇಳಿಬಿಟ್ಟು ಒಂದು ಯೋಜನೆ ಬಂತು ಸರ್ಕಾರದಿಂದ. ಆ ಯೋಜನೆಯಲ್ಲಿ ಪಂಚಾಯಿತಿ ಅಡಿಯಲ್ಲಿ ಬಂತು. ಪಂಚಾಯಿತಿ ಅಡಿಯಲ್ಲಿ ಸೇರ್ಪಡೆ ಮಾಡೋದಕ್ಕೆ ಎಲ್ಲ ಸಂಘದವ್ರ ಹತ್ರ ಹೋಗಿ ಅವರು ಡಾಕ್ಯುಮೆಂಟ್ ಕಲೆಕ್ಟ್ ಮಾಡ್ಕೊಂಡು ಬರೋಕ್ಕೆ ಹಳ್ಳಿಗೆ 8 ಹಳ್ಳಿಗೂ ಹೋಗ್ಬಿಟ್ಟು ಕಲೆಕ್ಟ್ ಮಾಡ್ಕೊಂಡು ನಾನು ಹೋಗಿದ್ದೀನಿ.
ಹೋಗಿ ಕಲೆಕ್ಟ್ ಮಾಡ್ಕೊಂಡು ಬಂದು ಅದನ್ನು GPLF ಮಾಡೋಕ್ಕೆ ಒಂದೊಂದು ಸಂಘಕ್ಕೆ 350 ರೂಪಾಯಿ MBK ಕೊಟ್ಟು ಮಾಡಿಸಿದ್ದೀವಿ. ಒಂದೊಂದು ಸಂಘದಿಂದ ಅದು ನಾನು ಕೈಯಿಂದ ಕೊಟ್ಟು ಮಾಡಿಸಿದೆ, ಸಂಘದವ್ರ ಹತ್ರ ಯಾರ ಹತ್ರ ತಗೊಂಡಿಲ್ಲ. ಯಾಕೆಂದರೆ ಇದು ಬೆಳವಣಿಗೆ ಆಗಬೇಕು, ಈ ಸಂಘಗಳು ಚೆನ್ನಾಗಿರಬೇಕು. ಈ ಲಾಸ್ಟ್ ಗಡಿಭಾಗದಲ್ಲಿದ್ದಾರೆ, ಅವ್ರಿಗೆ ಗೊತ್ತಾಗಲ್ಲ ಏನು ಪಾಪ. ಇವರು ಕನ್ನಡದಲ್ಲಿ ಹೇಳ್ತಾರೆ, ಅವ್ರು ತೆಲುಗು, ಅವ್ರಿಗೇನು ಗೊತ್ತಾಗದೇ ಇರೋದ್ರಿಂದ ಅದಕ್ಕೆ ನಾನು ಹೋಗಿ ಕೊಟ್ಟು ಅದೆಲ್ಲ ಅವನ್ನೆಲ್ಲ GPLF ಸೇರಿಸಿ ಮಾಡಿದ್ದಕ್ಕೆ ಎಷ್ಟು ಸಂಘಗಳು ಸೇರಿಸಿದೀವೋ ಅಷ್ಟೇ ಅಮೌಂಟ್ ಬರೋದು ಅಂತ ಹೇಳ್ಬಿಟ್ಟು ಹಳ್ಳಿಗಳಲ್ಲಿ ಹೋಗಿ ಡಾಕ್ಯುಮೆಂಟ್ ಕೇಳಿದ್ರೆ ಈ DCC ಸಂಘದವ್ರು ಒಬ್ಬರು ಕೊಟ್ಟಿಲ್ಲ ನಮಗೆ ಡಾಕ್ಯುಮೆಂಟು. ಎಲ್ಲ ಸ್ತ್ರೀಶಕ್ತಿ ಸಂಘದವ್ರನ್ನ ಸೇರಿಸಿ ಅಮೌಂಟ್ ಬಂದ ಮೇಲೆ 31,50,000 ಸರ್ಕಾರದಿಂದ ಫಂಡ್ ಬಂತು ನಮಗೆ. ಅಷ್ಟು ಫಂಡ್ ಬಂದ ಮೇಲೆ ಮತ್ತೆ ಇಲ್ಲದೆ ಇರ್ತಕ್ಕಂಥ ಸಂಘಗಳು ಮಾಡಿ ಸೇರಿಸಿದ್ದಾರೆ. ಸೇರಿಸಲಿ ಅವರು ಸಹ ನಮ್ಮ ಸರ್ಕಾರಕ್ಕೆ ಸೇರಿದವರು ಸೇರಿಸಿದ್ದಾರೆ. ಆ ಸಂಘಗಳು ಈ ಸಂಘಗಳಿಗೆ ಎಲ್ರಿಗೂ ಸಹ 1,50,000 ಒಂದು ಸಂಘಕ್ಕೆ ಲೋನನ್ನು ಕೊಡ್ತಾ ಇದ್ದೀವಿ. ಲೋನನ್ನು ಕೊಡುವಾಗ ನನಗೆ ಗೊತ್ತಿಲ್ದಿರ 1,500,000 ಲಕ್ಷಕ್ಕೆ 1,500,000 ಕಲೆಕ್ಟ್ ಮಾಡಿದ್ದಾರೆ. ಯಾಕಮ್ಮ ಕಲೆಕ್ಟ್ ಮಾಡಿದ್ವಿ ಅಂದರೆ ನನಗೆ ಖರ್ಚು ಬರ್ತಾ ಇದೆ, ನಾನು ಬಾಂಡ್ ಮಾಡಿಸ್ಬೇಕು, ಅವ್ರಿಗೆ ಒಬ್ಬೊಬ್ರಿಗೆ ಒಂದೊಂದು ಬಾಂಡ್ ಮಾಡಿಸ್ಬೇಕು, ಒಬ್ಬೊಬ್ರದ್ದು ಡಾಕ್ಯುಮೆಂಟ್ಸು ಫೈಲ್ ಮಾಡಬೇಕು, ಅದಕ್ಕೆ ಇಷ್ಟು ಖರ್ಚು ಬರ್ತಾ ಇದೆ ಅಕ್ಕ ಅಂತೇಳಿ ಮಾಡ್ತಾಯಿದ್ದು. ಏನೋ ಖರ್ಚು ಬರುತ್ತೇನೋ ಮಾಡಲಿ ಬಿಡಿ, ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಸಹ ಸುಮ್ಮನೆ ಇದ್ದೆ. ಬರ್ತಾ ಏನು ಮಾಡಿದ್ರು ಅಂದರೆ ಆ 1,500,000 ಲಕ್ಷಕ್ಕೆ 1,500,000 ತಗೊಳ್ಳೋದಾಗ್ದಿರ 2,000 ಅದು ಸರ್ಕಾರದಿಂದ SC ಬೆನಿಫಿಟ್ ಅಂತ ಹೇಳ್ಬಿಟ್ಟು ಇನ್ನೂ 22 ಜನದ್ದು 2,20,000 ಬಂತು. 2,20,000 ಬಂದರೆ ಅದಕ್ಕೆ 2,000 ಕೇಳಿದ್ರು. ಯಾಕಮ್ಮ ನೀನು 2,000 ಕೇಳ್ತಾ ಇದೆಯಾ ಅಂತ ಹೇಳಿದ್ದಕ್ಕೆ ನಾನೇ ನನ್ನ ಮೇಲೆ ಅಪವಾದ ಹಾಕಿ ಆ 2,000ಕ್ಕೆ ಇವ್ರಿಗೆ ನಾನು ಸಹಾಯ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಇವ್ರನ್ನ ಅಧ್ಯಕ್ಷ ತೆಗೆದುಬಿಡ್ಬೇಕು ಅಂತ ಅವ್ರ ಮೈಂಡಲ್ಲಿ ಕೂತ್ಕೊಂಡ್ಬಿಟ್ಟು ಅವಾಗಿಂದ 1 ವರ್ಷದಿಂದ ನನ್ನ ಕೈಯಲ್ಲಿ ಒಂದು ಚೆಕ್ಗೂ ಸೈನ್ ಹಾಕ್ಸಿಲ್ಲ. ಬೇರೆ ಅಧ್ಯಕ್ಷರು ಮಾಡ್ಕೊಂಡ್ರೆ ನಾವು ಮಾಡಬೇಕು, ಇವ್ರನ್ನ ಮಾಡ್ಕೊಂಡ್ರೆ ದುಡ್ಡು ತಿನ್ನಕ್ಕೆ ನಮ್ಗೆ ಸಿಗಲ್ಲ, ಚಾನ್ಸ್ ಸಿಗಲ್ಲ. ಇವರು ಸೈನ್ ಹಾಕೊಂಡ್ರೆ ಹಾಕಲ್ಲ, ನಾವು ಹೆಂಗೆ ಕೊಡೋದು ಅಂತ ಹೇಳ್ಬಿಟ್ಟು ಎಲ್ಲ ಸಂಘದಕ್ಕೂ ಲೋನ್ ಕೊಡಿದ್ರೆ 28 ಲಕ್ಷವನ್ನು ಹಂಗೆ ಡೆಡ್ ಅಮೌಂಟ್ ಆಗಿ ಬ್ಯಾಂಕಲ್ಲಿ ಇಟ್ಟಿದ್ದಾರೆ. ಬ್ಯಾಂಕಲ್ಲಿ ಇಟ್ಕೊಂಡು ಯಾವ ಸಂಘಕ್ಕೂ ಲೋನ್ ಕೊಡ್ದಿರ ಹಂಗೆ MBK ಮಾಡ್ತಕ್ಕಂಥ ಕೆಲಸಗಳಿವೆಲ್ಲ ಮಾಡಿಕೊಂಡು ಆಫೀಸರ್ಸ್ಗೆ ಹೇಳೋದು, ಆಫೀಸರ್ಸ್ಗೆ ಹೇಳ್ತಾಳೆ, ನಮ್ಗೆ ಹೇಳೋದು ನಮ್ಗೆ ಹೇಳ್ತಾರೆ. ಹೇಳ್ಬಿಟ್ಟು ಲಾಸ್ಟಲ್ಲಿ ಜಗಳ ಇಟ್ಬಿಟ್ಟು ಇವಳು ಮಾತ್ರ ಹಿಂದೆ ಇದ್ಬಿಟ್ಟು 27 ಲಕ್ಷ ಬ್ಯಾಂಕಲ್ಲಿ ಡೆಡ್ ಅಮೌಂಟ್ ಆಗಿ ಇಟ್ಬಿಟ್ಟಿದ್ದಾಳೆ. ಇಟ್ಬಿಟ್ಟು ಯಾವ ಸಂಘಕ್ಕೂ ಕೊಡ್ತಾ ಇಲ್ಲ. ಇವಾಗ 2,000 ನಾನು ತಗೊಂಡಿದ್ದೀನಿ ಅಂತ ಸುಳ್ಳು ಅಪವಾದವನ್ನು ಹಾಕ್ಬಿಟ್ಟು ರಾಜಕೀಯ ಸೃಷ್ಟಿ ಮಾಡಿದ್ದಾರೆ. ತುಂಬ ರಾಜಕೀಯ ಮಾಡಿಬಿಟ್ಟು ನಾವು ಈ 3 ತಿಂಗಳಿಗೆ ಮುಂಚೆ ನನಗೆ ಈ ವಿಚಾರ ಎಲ್ಲ ಗೊತ್ತಾಗಿ ನಾನು ಹೋಗಿ ZP ಆಫೀಸಲ್ಲಿ ಲೆಟರ್ ಕೊಟ್ಟಿದ್ದೀನಿ. MBK ಈ ಥರ ತಳೆ ಕೆಲಸ ಮಾಡ್ತಾ ಇದ್ದಾರೆ, ಇವ್ರನ್ನ ತೆಗಿಬೇಕು, ನೀವು ಬಂದು ವಿಚಾರಿಸಿ ಒಂದ್ಸಲ ಮೀಟಿಂಗ್ ಮಾಡಿ ಅಂದರೆ ಒಂದು ಸಲಿನೂ ಬಂದು ಮೀಟಿಂಗ್ ಮಾಡಿ ಆ ಅಮ್ಮನ ತೆಗೀದಿರ ಇಟ್ಕೊಂಡು ಅವರು ರಾಜಕೀಯಕ್ಕೆ ಸೃಷ್ಟಿ ಮಾಡಿ ಯಾವ ಆಫೀಸರ್ ಬಂದರೂ ಅಮ್ಮನ ತೆಗಿಯೋಕ್ಕಾಗಲ್ಲ, ಕಾನೂನಲ್ಲಿ ತೆಗಿಯೋ ರೂಲ್ಸ್ ಇಲ್ಲ, ನಾವು ತೆಗಿಯೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಸುಂದರೇಶ್ ಸಾರು ಹಂಗೆ ಹೇಳಿದ್ರು, ಅಕ್ಬರ್ ಸಾರು ಹಂಗೆ ಹೇಳಿ ತೆಗಿಯೋಕ್ಕೆ ರೂಲ್ಸ್ ಇಲ್ಲ ಅಂತ. ಮತ್ತು ನಾವು ಸಂಘದವರೆಲ್ಲ ಒಗ್ಗಟ್ಟಾಗಿ, ಯಾಕೆಂದರೆ ನಮ್ಮ ಸಂಘದವರೆಲ್ಲ 21ರಲ್ಲಿ ಆಗಿರೋದು ಒಗ್ಗಟ್ಟಾಗಿದ್ದಾರೆ ಸಂಘಗಳು. ನಿಂತೋಗಿರೋ ಸಂಘಗಳು ಬಲವರ್ಧನೆ ಮಾಡಿ ನಾವು ಅದನ್ನು ಸೃಷ್ಟಿ ಮಾಡ್ಕೊಂಡಿದ್ದೀವಿ. ಆ ಸಂಘಗಳೆಲ್ಲ ಏನು ನಂಬ್ತಾರೆ, ನಾವು ಕರೆಕ್ಟಾಗಿ ಕೆಲಸ ಮಾಡಿದ್ರೆ ನಂಬ್ತಾರೆ. ಅದಕ್ಕೆ ನಂಬಿಟ್ಟು ಅವರೆಲ್ಲ ಏನು ಹೇಳಿದ್ರು ಅಂದರೆ ಇಲ್ಲ ಅಮ್ಮನ ತೆಗಿಬೇಕು, ನಮ್ಗೆ ಅಮ್ಮಯಿಂದ ಕಷ್ಟ ಆಗ್ತಾ ಇದೆ, ಈ ಥರ ದುಡ್ಡೆಲ್ಲ ತಗೊಂಡು ತಿಂತಾ ಇದ್ದಾಳೆ, ಅದು ಇಲ್ದಿರ 1,500,000 ಲಕ್ಷಕ್ಕೆ ನಂಗೆ ಸೈನ್ ಹಾಕ್ಕೊಂಡಿದ್ದಾಳೆ ಚೆಕ್ಗೆ, ನನಗೆ ಗೊತ್ತಿಲ್ದಿರ ಖಜಾನ್ಸಿ ಸೈನು. ಮತ್ತು ಕಾರ್ಯದರ್ಶಿ ಅವ್ರ ಮನೆಯಲ್ಲೇ ಕೂತ್ಕೊಂಡು ಕಾರ್ಯದರ್ಶಿ ಎದುರುಗಡೆ ನಾನೆಲ್ಲಕ್ಕೆ ಅವ್ರ ಮನೆಗೆ ಹೋಗಿ ಅಮ್ಮನ ಕೇಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ಖಜಾನ್ಸಿ ಸೈನು ಚೆಕ್ಕಲ್ಲಿ ಸೈನ್ ಮಾಡ್ಕೊಂಡವಳೆ ಕಾರ್ಯದರ್ಶಿ ಎದುರುಗಡೆನೆ ಮಾಡಿಕೊಂಡು ಹೋಗಿದ್ದಾರೆ. ಅವರು ನೋಡಿದ್ದಾರೆ, ನೋಡ್ಬಿಟ್ಟು ಅವಾಗಲೇ ಬಂದು ಹೇಳಿದ್ರು, ನೋಡಿ ಈ ಥರ ಮಾಡ್ತಾ ಇದ್ದಾಳೆ, ನೀವು ಇದನ್ನು ಕೇರ್ ತಗೋಬೇಕು, ಸುಮ್ಮನೆ ಇದ್ದೀರಾ ಅಧ್ಯಕ್ಷರಾಗಿ ನನಗೂ ಅವಾಗೇ ನಾನು ಹೇಳಿ ಅವಾಗೇ ಲೆಟ್ರ್ ಕೊಟ್ಟು ಚೇಂಜ್ ಮಾಡೋಕ್ಕೆ ಹೇಳಿದ್ರೆ ಒಬ್ಬರು ಚೇಂಜ್ ಮಾಡಿಲ್ಲ, ನಮ್ಗೆ ನ್ಯಾಯನೇ ಸಿಕ್ಕಿಲ್ಲ. ಮತ್ತು ಇವಾಗ 1 ವಾರ 15 ದಿವಸಕ್ಕೆ ಮುಂಚೆ ಬಂದು ಅಧ್ಯಕ್ಷನ ಚೇಂಜ್ ಮಾಡಬೇಕು ಅಂತೇಳಿ ಹೇಳಿದ್ರು. ಸರ್ ನಾನು 2 ವರ್ಷ ಕಾನೂನು ರೀತಿಯಲ್ಲಿ ಅಧ್ಯಕ್ಷರಾಗಿ ಚೇಂಜ್ ಮಾಡಬೇಕು, ನಾನೇ ರಾಜೀನಾಮೆ ಕೊಡ್ತೀನಿ, ಚೇಂಜ್ ಮಾಡಿಕೊಡಿ, ಆದರೆ ಸಂಘ ಕರೆಕ್ಟಾಗಿ ನಡಿಬೇಕು, ಈ ಥರ ನಡೀತಾ ಇದೆ, ಅಮ್ಮನ ತೆಗೀರಿ ಅಂದರೆ ನೀವು ಯಾರು ಹೇಳಕ್ಕೆ ತೆಗಿಯೋಕ್ಕೆ, ನೀವು ಹೇಳೋಕ್ಕೆ ಅಧಿಕಾರ ಇಲ್ಲ, ನಮ್ಮ ಇಷ್ಟ, ನಮ್ಗೆ ಇಷ್ಟ ಇದ್ರೆ ತೆಗಿತೀವಿ, ಇಲ್ಲಾಂದರೆ ಇಟ್ಕೊಳ್ತೀವಿ, ನಿಮ್ಮದು ಮಾತ್ರ 2 ವರ್ಷ ಅವಧಿ ಮುಗಿದಿದೆ, ನೀವು ಹೋಗ್ತಾ ಇದ್ದೀವಿ, ನಾನು ಎದ್ದು ನಿಂತ್ಕೊಳ್ಳೋಷ್ಟಕ್ಕೆ ನೀವು ಮಾತಾಡಬಾರ್ದು. ಸುಂದರೇಶ್ ಸರ್ ಅಂತೂ 2 ನಿಮಿಷ ಕೂಡ ಮಾತಾಡೋಕ್ಕೆ ಅವಕಾಶನೇ ನನಗೆ ಕೊಡ್ತಾ ಇಲ್ಲ. ಇನ್ನು ನಾನು ಹೆಂಗೆ ಮಾತಾಡೋದು, ನಾನು ಎಷ್ಟು ಕಷ್ಟ ಸುಖ ಹೇಳ್ಕೊಡೋದು ಯಾರಿಗೆ? ಹಂಗೆ ಮಾಡಿ ಇವಾಗ ಹಳ್ಳಿಗಳಿಗೆ ಈ LCRPಗಳನ್ನ ಕಳಿಸಿ ಯಾರು ಮನೆಯಲ್ಲಿರ್ತಾರೋ ಸಂಘದವ್ರು ಅವ್ರ ಹತ್ರ ಒಂದು ಸಿಗ್ನೇಚರ್ ಮಾಡ್ಕೊಂಡು ಬಂದುಬಿಟ್ಟು ಅವ್ರನ್ನ ವಾರ್ಡ್ ಒಕ್ಕೂಟ ಅಂತ ಹೇಳ್ಬಿಟ್ಟು ಮಾಡ್ಕೊಂಡ್ಬಿಟ್ಟಿದೆ. ವಾರ್ಡ್ ಒಕ್ಕೂಟ 5 ಸಂಘಗಳು ಸೇರಿ 3 ಜನ ಆಯ್ಕೆ ಮಾಡ್ತಾರೆ, ಅದು ವಾರ್ಡ್ ಒಕ್ಕೂಟ ಅಂತ ಮಾಡಿಕೊಂಡು ಅವ್ರನ್ನೇ ಇವಾಗ ರೂಮಲ್ಲಿ ಹಾಕ್ಕೊಂಡು ಎಲೆಕ್ಷನ್ ಮಾಡ್ತಾಯಿದ್ದಾರೆ. ಇವಾಗ 21 ವರ್ಷದಿಂದ ಇರ್ತಕ್ಕಂಥ ಸಂಘಗಳಲ್ಲಿ ಒಬ್ಬರು ಇಲ್ಲ, ಅವರಿಲ್ಲ. ಈಗ ಹೊಸದಾಗ ಆಗಿರ್ತಕ್ಕಂಥ ಸಂಘಗಳಿಗೆ ಅವ್ರಿಗೇನು ಗೊತ್ತಿಲ್ಲ ಪಾಪ, ಅವ್ರನ್ನ ಇದು ಗಡಿಭಾಗ, ಅವ್ರಿಗೇನು ಗೊತ್ತಾಗೋದು ಇಲ್ಲ ವಿಚಾರ. ಅವ್ರನ್ನ ಕರ್ಕೊಂಡ್ಬಂದು ರೂಮಲ್ಲಿ ಹಾಕ್ಕೊಂಡು 24 ಜನನ ಇವಾಗ ಎಲೆಕ್ಷನ್ ಮಾಡಿ ನೀವು
ಬೇರೆ ಅಧ್ಯಕ್ಷನ ಆಯ್ಕೆ ಮಾಡ್ತೀವಿ. ಸರ್ ನಾನು ರಾಜೀನಾಮೆ ನೀವು ರಾಜೀನಾಮೆ ಕೊಡೋಷ್ಟಿಲ್ಲ, ನೀನು 2 ವರ್ಷ ಅವಧಿ ಮುಗೀತು, ನಿಂದೇನೂ ಇಲ್ಲ ಪಾತ್ರ, ನಡಿ ನೀನು ಅಂತ ಹೇಳ್ಬಿಟ್ಟು ಈ ಥರ ಎಲ್ಲ ಮಾಡಿ ರಾಜಕೀಯ ಮಾಡಿ ತುಂಬ ನಡೀತಾ ಇದೆ. ಈಗ MBKಯನ್ನು ತಕ್ಷಣವಾಗಿ ತೆಗಿಲೇಬೇಕು ಅಂದಿದ್ದಕ್ಕೆ ಇವಾಗ ಕೂಡ ತೆಗಿಯೋಕ್ಕಾಗಲ್ಲ. ಇನ್ನು 2 ತಿಂಗಳು ದುಡ್ಡು ಕಾಸಿನ ವ್ಯವಹಾರ ಇದೆ, ಆ ಎಮ್ಮ ಇರಬೇಕು. ತೆಗೆದ್ರೆ ಕೂಡ ನೋಟಿಸ್ ಬೋರ್ಡ್ ಹಾಕಿ ಆಮೇಲೆ 2 ತಿಂಗಳು ಇಟ್ಕೊಂಡು ತೆಗಿತೀವಿ ಅಂತ ಹೇಳ್ತಾ ಇದ್ದಾರೆ. ಈಗ ತಕ್ಷಣಕ್ಕೆ ಇಮಿಡಿಯೇಟ್ಲಿ ಈ ಸೆಕೆಂಡಿಂದ ಅಧ್ಯಕ್ಷ ಸಿಗ್ನೇಚರ್ ಮಾಡಬಾರ್ದು, ಅವ್ರನ್ನ ತೆಗೆದಾಕಿದ್ದೀವಿ ಅಂತ ಹೇಳ್ಬಿಟ್ಟು ಇವಾಗ 15 ದಿವಸಕ್ಕೆ ಮುಂಚೆ ಆಗಿರ್ತಕ್ಕಂಥ ಮೀಟಿಂಗಲ್ಲಿ ತೀರ್ಮಾನ ಮಾಡಾಕಿದ್ರು. ಸರಿ ಆಯಿತು. ನನ್ನ ಆಯಮ್ಮ MBK ನನ್ನ ಮೇಲೆ ಚಾಲೆಂಜ್ ಏನು ಗೊತ್ತಾ, ಒಂದು ಚೆಕ್ಗೂ ಈ ವರ್ಷದಲ್ಲಿ ನಿನ್ನ ಕೈಯಲ್ಲಿ ಸೈನ್ ಹಾಕೋಕ್ಕಾಗಲ್ಲ, ನಾನು ಹಾಕ್ಸಲ್ಲ, ನಾನು ಲೋನ್ ಕೊಡಲ್ಲ, ಏನು ಮಾಡ್ತೀಯ ಮಾಡ್ಕೊ, ನಿನ್ನಿಷ್ಟ ಅಂತ ಹೇಳ್ಬಿಟ್ಟು ಈ ವರ್ಷದಲ್ಲಿ ಒಬ್ಬರಿಗೂ ಒಂದು ಲೋನು ಕೊಟ್ಟಿಲ್ಲ, SC ಬೆನಿಫಿಟ್ಟು ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ಯಾಕೆ ಅಂದರೆ ಅವ್ರು ದುಡ್ಡು ತಿನ್ನೋಕ್ಕೆ ನಾನು ಚಾನ್ಸ್ ಕೊಡ್ತಾ ಇಲ್ಲ. ಅವ್ರು ಎತ್ಕೊಂಡು ಹೋಗೋದು ಯಾವ ಆಫೀಸರ್ ಕೊಡ್ತಾಳೆ ಏನೋ ಕೇಳಿದ್ರೆ ಸುಂದರೇಶ್ ಸರ್ ಹೇಳಿದ್ರು, ಕೇಳಿದ್ರೆ ಸುಂದರೇಶ್ ಸರ್ ಹೇಳಿದ್ರು. ಎಲ್ಲ ಒಂದು ಮೀಟಿಂಗ್ ಮಾಡೋಕ್ಕೂ ಸುಂದರೇಶ್ ಸರ್ ಹೇಳಬೇಕು, ಒಂದು ಬುಕ್ ನೋಡಬೇಕು ಅಂದರೆ ಸುಂದರೇಶ್ ಸರ್ ಹೇಳಬೇಕು. ಅಂದರೆ ಬುಕ್ಗಳು ನೋಡೋಕೆ ಕೂಡ ನಮ್ಗೆ ಅಧಿಕಾರ ಇಲ್ಲ. ನಮ್ಮ ಒಕ್ಕೂಟದ ಅದು ಆಯಮ್ಮ ನಮ್ಮ ಪಂಚಾಯಿತಿ ಅಲ್ಲ, SLC ಫೈಲ ಪಾಸ್ SLC ಆಗಿದೆ ಅಷ್ಟೇ. PUC ಇರಬೇಕು, ಕಾನೂನು ರೀತಿಯಲ್ಲಿ PUC ಪಾಸ್ ಆಗಿರ್ಬೇಕು, ಎಲಿಜಿಬಲ್ ಇಲ್ಲ. ನಮ್ಮ ಪಂಚಾಯಿತಿನಲ್ಲ, ಅದೇ ಪಂಚಾಯಿತಿ ಅಡಿಯಲ್ಲಿರ್ತಕ್ಕಂಥ ಸ್ತ್ರೀಶಕ್ತಿ ಸಂಘದ ಹುಡುಗಿಯನ್ನು ತಗೋಬೇಕು, ಅದು ಇಲ್ಲ, ಯಾವ ಸಂಘದಲ್ಲೇನೂ ಇಲ್ಲ. ಇಂಥವ್ರನ್ನ ಇಟ್ಕೊಂಡು ಇವರು ತುಂಬ ನಮಗೆ ಹಿಂಸೆ ಕೊಡ್ತಾ ಇದ್ದಾರೆ. ನಮ್ಮ ಪಂಚಾಯಿತಿಯಲ್ಲಿರ್ತಕ್ಕಂಥ ಮಕ್ಕಳನ್ನೇ, ನಮ್ಮ ಪಂಚಾಯಿತಿಯಲ್ಲಿ ಸಂಘದಲ್ಲಿರ್ತಕ್ಕಂಥ ಹೆಣ್ಮಗುನ್ನ MBK ತಗೋಬೇಕು, ಆ ಹುಡುಗಿನ ತೆಗಿಬೇಕು. ಇನ್ನೊಬ್ರು ಅಧ್ಯಕ್ಷರಾಗಿ ಬಂದರೂ ಸಹ ಇಂಥ ಹಿಂಸೆ ಯಾರಿಗೂ ಬೇಡ. ಈ ಪಂಚಾಯಿತಿಯಲ್ಲಿ ಆ ಒಕ್ಕೂಟ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಲಿ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಈ 4 ಮಾತುಗಳನ್ನ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರಬೇಕು ಅಂದ್ರೆ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ.